ಹರೇ ಕೃಷ್ಣ. ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಮೀನರಾಶಿಯವರಿಗೆ 2025 ಹೇಗಿದೆ ಅಂತ ಸ್ವಲ್ಪ ನೋಡೋಣ. ಮೀನರಾಶಿಯವರೆಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ನೀವೆಲ್ಲರೂ ಕಾಯುವಂತೆ ನಾನು ಕಾಯುತ್ತಾ ಇದ್ದೆ. ಈ ರಾಶಿಫಲ ಹೇಳಿದರೆ ನನ್ನ ಕೆಲಸ ಸಂಪೂರ್ಣವಾಗುತ್ತೆ ಅಂತ. ನಿಮಗೆ ವರ್ಷದ ಹೊಸದರಲ್ಲಿ ಮತ್ತು ವರ್ಷದ ಕೊನೆಯ ತಿಂಗಳುಗಳಲ್ಲಿ ಹಲವಾರು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಬರಲಿವೆ. 7 ಶನಿಯ ಸಮಯದಲ್ಲೂ ಹೇಗೆ ನಗುನಗುತ್ತಾ ಇರಬೇಕೆಂದು, ಸಂಯಮದಿಂದ ಇರಬೇಕೆಂದು ನಿಮಗ್ಯಾರೂ ಹೇಳಿಕೊಡಬೇಕಿಲ್ಲ. ಯಾಕಂದರೆ ನೀವು ಇದನ್ನು ಈಗಾಗಲೇ ಜೀವನದಲ್ಲಿ ಅಳವಡಿಸಿಕೊಂಡಿರ್ತೀರಿ. ಕಾಲು ನೋವು, ನಿದ್ರಾ ಸಮಸ್ಯೆ ಎಲ್ಲ ಬರಬಹುದು. ಆದರೂ ಕೆಲವರಿಗೆ ಹಳೆಯ ರೋಗ ವಾಸಿಯಾಗುವ ಯೋಗ ಕೂಡ ಇದೆ. ಆಹಾರವನ್ನು ನಿಯಮಿತವಾಗಿ ಸೇವಿಸಿ, ನಿದ್ದೆ ಕೂಡ ಅದೇ ರೀತಿ ಸರಿಯಾದ ಕ್ರಮದಲ್ಲಿ ಇರಲಿ. ಆಗಾಗ ಎದೆ ನೋವು, ಹೊಟ್ಟೆ ನೋವು ಬಂದಂತೆ ಆಗೋದೆಲ್ಲ ಈ ವರ್ಷ ಸಾಮಾನ್ಯವಾಗಿರುತ್ತೆ. ಭಯ ಬೀಳಬೇಡಿ. ಆದರೂ ಆಗಾಗ ಡಾಕ್ಟ್ರ್ ಹತ್ರ ಹೋಗಿ ಬನ್ನಿ. ಇರೋ ಕೆಲಸ ಬಿಟ್ಟು ಬಿಡೋಣ ಅಂತ ಅನ್ನಿಸಬಹುದು. ಆದರೆ ಪ್ರಮೋಷನ್, ಸಂಬಳ ಹೆಚ್ಚುವ ಸಾಧ್ಯತೆಗಳು ಕೂಡ ಇವೆ. ಧನ ನಷ್ಟ ಅಥವಾ ಹಣ ಕಳ್ಕೊಳ್ಳೋದು ಅಥವಾ ನಿಮ್ಮ ಆಸ್ತಿ ಅಂತಸ್ತಿನ ಮೇಲೆ ಯಾರಾದರೂ ಕಣ್ಣಿಡೋದು ಅಥವಾ ಆಕಸ್ಮಿಕ ಖರ್ಚುಗಳು ಈ ವರ್ಷ ನಡೆಯುತ್ತದೆ. ನೀವು ಸರಿಯಾಗಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡಿಕೊಳ್ಳಬೇಕು. ಕಣ್ಣು ಮುಚ್ಚಿ ಯಾರನ್ನೂ ನಂಬಿ ಬಿಡಬೇಡಿ. ಆದರೂ ಆಸ್ತಿ ವಿಷಯದಲ್ಲಿ ಸಂಬಂಧಗಳ ಮೇಲೆ ಪರಿಣಾಮ ಬರುವ ಸಾಧ್ಯತೆ ಇದೆ. ನೀವು ಯಾವುದೇ ಇಂಥ ಘಟನೆಗಳಲ್ಲಿ ಭಾಗಿಯಾಗಬೇಡಿ. ಯಾಕಂದರೆ ಒಮ್ಮೆ ಶುರುವಾದರೆ ಇದರ ಅಂತ್ಯ ಕಾಣಲು ಹಲವಾರು ವರ್ಷಗಳೇ ಬೇಕಾದೀತು. ಮತ್ತು ನಿಮಗೆ ಹಳೆಯ ಕೆಲವು ಶತ್ರುಗಳು ಅಂತ ಇರುವವರು, ಅವರು ಒಳ್ಳೆಯವರು, ಅವರ ಜೊತೆ ಮಿತ್ರತ್ವ ಮಾಡಿಕೊಳ್ಳಬೇಕು ಎಂಬ ವಿಚಾರ ಮನಸ್ಸಿಗೆ ಬರುತ್ತದೆ. ಆಗಾಗ ಕನ್ಫ್ಯೂಷನ್, ಅದು ಮಾಡಲಾ ಇದು ಮಾಡಲಾ ಅಂತ. ಕೆಲವೊಮ್ಮೆ ಹಾಗೆ ಬಿಟ್ಟು ಬಿಡಬೇಕು. ಎಲ್ಲವೂ ನಮ್ಮ ಕೈಯಲ್ಲಿಲ್ಲ. ಏನಾಗಬೇಕೋ ಅದೇ ಆಗುತ್ತದೆ. ಈ ವರ್ಷ ನಿಮಗೆ ಹಿಂದಿನ ಕೆಲವು ಕರ್ಮಗಳ ಫಲಗಳು ಸಿಗುತ್ತವೆ. ಒಳ್ಳೆಯದು ಮಾಡಿದರೆ ಒಳ್ಳೆಯದೇ ಆಗೋದು. ಏನಾದರೂ ಕೆಟ್ಟ ಕರ್ಮಗಳಿದ್ದರೆ ಅದರ ಫಲ ಕೂಡ ಅನುಭವಿಸುವ ಸಂದರ್ಭ ಬರುವುದು. ಇದು ಮೊದಲೇ ನಿಮಗೆ ಗೊತ್ತಾಗಬಹುದು. ಹೇಗೆಂದರೆ ಇದರ ಲಕ್ಷಣಗಳು, ನಿಮ್ಮ ಮನೆಯ ಮುಂದೆ ಕಬ್ಬಿಣದ ಗೇಟ್ ಏನಾದರೂ ಇದ್ದರೆ ಹಾಳಾಗೋದು, ಮನೆಯೊಳಗೆ ನೀರಿನ ನಳ್ಳಿಗಳು ಹಾಳಾಗೋದು, ಈ ಥರದ ಸಿಂಪ್ಟಮ್ಸ್ ಬಂದರೆ ಅದೆಲ್ಲ ಕೂಡಲೇ ಸರಿ ಮಾಡಿ. ಮತ್ತು ಆಗಾಗ ಗಣೇಶನಿಗೆ ಏನಾದರೂ ನೈವೇದ್ಯ, ನಾಯಿಗೆ, ಕೋತಿಗೆ ಒಳ್ಳೆಯ ಆಹಾರ ಮತ್ತು ನಿಮ್ಮ ಹೆಲ್ತ್ ಚೆಕಪ್ ಕೂಡ ಮಾಡ್ತಾಯಿರಿ. ಹಾಗೆಯೇ ಆಗಾಗ ವಿರಾಮ ತೆಗೆದುಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ನಮ್ಮ ಚಾನಲ್ ನೋಡ್ತಾ ನೋಡ್ತಾ ವಿರಾಮ ತಗೊಳ್ಳಿ. ರಾಧೆ ರಾಧೆ. ಜೂನ್ ತಿಂಗಳ ನಂತರ ಇದೆಲ್ಲವೂ ಅಂದರೆ ಮಾನಸಿಕ, ಶಾರೀರಿಕ ಕಷ್ಟಗಳು ದೂರವಾಗುವು. ನಿಮ್ಮ ಶತ್ರುಗಳ ಕೆಟ್ಟ ಸಮಯ ಶುರುವಾಗುವುದು. ನೀವು ಆಸ್ತಿ ಪಾಸ್ತಿ ಖರೀದಿಸುವಿರಿ. ನೀವು ಸಂಯಮದಿಂದ ಕಾದಿರುವುದರಿಂದ ನೀವು ಒಳ್ಳೆಯ ಸಮಯ ಅನುಭವಿಸುವಿರಿ. ಕೆಲವು ಹಳೆಯ ವಿಷಯ ಎದುರಿಗೆ ಬಂದು ನಿಮ್ಮನ್ನು ವಿಚಲಿತಗೊಳಿಸಬಹುದು. ಸಂಬಂಧಗಳ ಸಂಘರ್ಷಗಳು ನಿಮ್ಮ ಜೀವನದಲ್ಲಿ ಅತಿಯಾಗಿ ಬಾಧೆ ಕೊಟ್ಟಿದೆ. ಇನ್ನು ಒಂದೊಂದಾಗಿ ಗಂಟು ಬಿಚ್ಚಿ ನಿರಾಳವಾಗಿರಿ. ಯಾರನ್ನು ಅರ್ಥ ಮಾಡಿಕೊಳ್ಳೋದು ಕಷ್ಟ ಆಗಬಹುದು. ಆಗಾಗ ದೇವಸ್ಥಾನಕ್ಕೆ ಹೋಗಿ. ದೊಡ್ಡ ದೊಡ್ಡ ಯಾತ್ರೆಯಿಂದ ನಿಮ್ಮಲ್ಲಿ ಪರಿವರ್ತನೆ ಕಂಡುಬರುವುದು. ಧ್ಯಾನ ಮಾಡಿ ಹಿರಿಯರ, ಗುರುಗಳ ಆಶೀರ್ವಾದ ಪಡ್ಕೊಳ್ಳಿ. ಇದು ನಿಮಗೆ ಬರೋ ಸಮಸ್ಯೆಗಳನ್ನು ಎದುರಿಸಲು ಸಹಾಯ ಮಾಡುವುದು. ಶಾಂತವಾಗಿರಿ, ಸಮಾಧಾನವಾಗಿರಿ. ಏನೇ ಕಾರ್ಯವಿರಲಿ ನಿಧಾನವಾಗಿ ಯೋಚಿಸಿ ಮುಂದುವರಿಯಿರಿ. ದೇವರು, ಧರ್ಮ ಅಂತ ಇರುವವರಿಗೆ ಅಂಥ ಒಳ್ಳೆಯ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಇನ್ನೂ ಹೆಚ್ಚಿನ ಮಟ್ಟಿಗೆ ಆನಂದ ಪಡೆಯುವ ಯೋಗವಿದೆ. ಉದ್ಯೋಗ ಮಾಡುವಲ್ಲಿ ಆಗಾಗ ಬದಲಾವಣೆ ಅಥವಾ ಮೇಜರ್ ಶಿಫ್ಟ್ ಆಗಬಹುದು. ಸಾಲ ಮಾಡಿ ತುಪ್ಪ ತಿನ್ನೋಕೆ ಹೋಗಬೇಡಿ.
ಇರೋದರಲ್ಲೇ ತೃಪ್ತಿಯಿಂದ ಇರಿ. ಧ್ಯಾನ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ನೀವೇ ಕಂಡುಕೊಳ್ಳುತ್ತೀರಿ. ಸಾಕು ಪ್ರಾಣಿ ನಾಯಿ ಬೆಕ್ಕುಗಳ ಸೇವೆ ಮಾಡಿ. ಸುಂದರಕಾಂಡ ಪಠಿಸಿ. ಕಪ್ಪು ನೀಲಿ ಬಟ್ಟೆ ಬೇಡ. ಈ ವರ್ಷ ದಿನಾಲೂ ಹಣೆಯಲ್ಲಿ ಕುಂಕುಮವಿರಲಿ. ಒಳ್ಳೆಯ ಪರಿಮಳದ ಏನಾದರೂ ಹಚ್ಚಿಕೊಳ್ತಾ ಇರಿ. ವಿಷ್ಣು ಸಹಸ್ರನಾಮ ಪಠಿಸ್ತಾ ಇರಿ. ತುಳಸಿಯ ಉಪಯೋಗ ಹೆಚ್ಚಾಗಿರಲಿ. ನೀವೇ ಆಗಾಗ ದೇವರಿಗೆ ಅರ್ಪಿಸಿದ್ದು ನಿಮಗೆ ಹಾಕ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಧೆ ರಾಧೆ. ಹರೇ ಕೃಷ್ಣ. ಸ್ನೇಹಿತರೆ, 2025 ರಾಶಿ ಭವಿಷ್ಯದಲ್ಲಿ, ವರ್ಷ ಭವಿಷ್ಯದಲ್ಲಿ ಮೀನರಾಶಿಯವರ ಬಗ್ಗೆ ತಿಳ್ಕೊಂಡಿದ್ದೀರಿ. ಇಲ್ಲಿಗೆ ಎಲ್ಲ ರಾಶಿಗಳ ವರ್ಷ ಭವಿಷ್ಯವನ್ನು ನಾವು ಪ್ರಸಾರ ಮಾಡಿದ್ದೀವಿ. ಕಲ್ಯಾಣಿ ಹಿಡನ್ ವೈಬ್ಸ್ನ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ. ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮಾಡಿ. ತಮ್ಮ ಬಂಧು ಬಾಂಧವರೊಡನೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.